ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ 106ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀರಾಮನು ಭರತನನ್ನು ಕುರಿತು ಸಕಲ ತತ್ವೋಪದೇಶ ಮಾಡಿದ ನಂತರವೂ ಭರತನು ನಿರಂತರವಾಗಿ ತನ್ನ ಪ್ರಯತ್ನವನ್ನು ಮಾಡುತ್ತಲೇ ಇದ್ದಾನೆ. ಯಾವುದಾದರೂ ಮಾರ್ಗದಿಂದ ಶ್ರೀರಾಮನನ್ನು ನಿರ್ಬಂಧಿಸಿ ಅಯೋಧ್ಯೆಗೆ ಹಿಂತಿರುಗಿ ಕರೆದುಕೊಂಡು ಹೋಗಬೇಕು ಎಂಬುದೇ ಭರತನ ಪ್ರಯತ್ನವಾಗಿದೆ. ಈ ಕ್ರಮದಲ್ಲಿ ಶ್ರೀರಾಮನು ಭರತನಿಗೆ ಅನೇಕ ವೈರಾಗ್ಯ ನೀತಿಗಳನ್ನು ಬೋಧಿಸಿ ಅಯೋಧ್ಯ ಪಟ್ಟಣಕ್ಕೆ ಹೋಗಿ ರಾಜ್ಯ ಪರಿಪಾಲನವನ್ನು ಮಾಡಬೇಕೆಂದು ಹೇಳಲು ಅತ್ಯಂತ ಧರ್ಮಿಷ್ಠನಾದ ಭರತನು ಧರ್ಮ ಮಾರ್ಗ ರಹಸ್ಯದ ಮಾತುಗಳಿಂದ ಆತನನ್ನು ಕುರಿತು ಹೀಗೆಂದನು. ಶ್ರೀರಾಮ, ನೀನು ದುಃಖ ಬಂದಲ್ಲಿ ವ್ಯಥೆ ಪಡುವುದಿಲ್ಲ, ಸುಖ ಬಂದಲ್ಲಿ ಹರ್ಷ ಪಡುವುದಿಲ್ಲ. ಇಂತಹ ಮನುಷ್ಯರು ಲೋಕದಲ್ಲಿ ಮತ್ತಾರುಂಟು? ಧರ್ಮ ಸಂಶಯ ಬಂದಲ್ಲಿ ನೀನು ನಿನಗೆ ಸಮ್ಮತರಾದ ಹಿರಿಯರನ್ನು ಕೇಳುತ್ತಿರುವೆ. ಜ್ಞಾನಿಯಾದ ಪುರುಷನು ಯಾವ ದುಃಖದಿಂದಲೂ ಕಂಗೆಡನು. ತತ್ವಜ್ಞಾನ ವಿಚಾರವುಳ್ಳ ನಿನ್ನಂತೆ ದುಃಖಗಳು ಬಂದರೂ ಮನಸ್ಸನ್ನು ಚಂಚಲ ಮಾಡಿಕೊಳ್ಳದಿರುವವರು ಯಾರು? ಶ್ರೀರಾಮ, ನೀನು ಮಹಾ ಸತ್ಯಸಂಧನು, ಸರ್ವಜ್ಞನು, ದೇವೇಂದ್ರನಿಗೆ ಸರಿಯಾದವನು. ನಿನ್ನಂತಹ ಕೃತ್ಯ ವಿಚಾರದಲ್ಲಿ ಸರ್ವಗುಣ ಸಂಪನ್ನನಾದ ಬುದ್ಧಿವಂತನು ಒಬ್ಬನೂ ಇಲ್ಲ. ಅಂತಹ ನೀನು ಸಹಿಸಲು ಶಕ್ಯವಲ್ಲದ ದುಃಖವನ್ನು ಅನುಭವಿಸುವುದು ಉಚಿತವಲ್ಲ. ಸ್ವಾಮಿಯೇ, ಕ್ಷುದ್ರ ಬುದ್ಧಿಯುಳ್ಳ ನನ್ನ ತಾಯಿಯಾದ ಕೈಕೇಯಿ ದೇವಿಯು ನನ್ನ ನಿಮಿತ್ತವಾಗಿ ಬಹು ದ್ರೋಹವನ್ನು ಮಾಡಿ ನಿನ್ನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿ ಹೊರಡಿಸಿದಳು. ಆ ಪಾಪವು ನನಗೆ ಸಂಭವಿಸಿತು. ನೀನು ನನ್ನ ಮೇಲನ ಕೃಪೆಯಿಂದ ನನಗೆ ಪ್ರಸನ್ನನಾಗಿ ನನ್ನ ಪಾಪವನ್ನು ಪರಿಹರಿಸು. ನಾನು ಧರ್ಮ ಮಾರ್ಗವನ್ನೇ ಅನುಸರಿಸಿಕೊಂಡಿದ್ದೇನೆ. ನನ್ನ ತಾಯಿಗೆ ಅತ್ಯಂತ ಭಯಂಕರವಾದ ಆಜ್ಞೆಯನ್ನು ಮಾಡಲೆಣಿಸಿದ್ದೆನು. ಆದರೆ ಲೋಕದಲ್ಲಿ ದಶರಥ ರಾಯನ ಕುಮಾರನು ಮಾತೃವಧೆಯನ್ನು ಮಾಡಿದನೆಂಬ ಅಪಕೀರ್ತಿಯು ಬರುವುದೆಂದು ಸುಮ್ಮನಿದ್ದೆನು. ಅಪಕೀರ್ತಿ ಬರುವ ಕ್ಷುದ್ರ ಕರ್ಮವನ್ನು ನಾನು ಹೇಗೆ ಮಾಡಲಿ? ನಮ್ಮ ತಂದೆಯು ಕೈಕೇಯಿ ದೇವಿಯ ಮಾತನ್ನು ಕೇಳಿ ಆಕೆಯ ಮೇಲನ ವ್ಯಾಮೋಹದಿಂದ ಇಂತಹ ಅಕೃತ್ಯವನ್ನು ಮಾಡಿದನೆಂದು ನಿಂದಿಸಬಾರದು. ದಶರಥ ರಾಯನು ನಮ್ಮ ತಂದೆ ಅನೇಕ ಯಾಗಗಳನ್ನು ಮಾಡಿದವನು, ವೃದ್ಧನು, ಮಹಾತ್ಮನು, ಇಷ್ಟರ ಮೇಲೆ ಸ್ವರ್ಗಸ್ಥನಾದವನು. ಅಂತಹ ರಾಜನನ್ನು ನಿಂದಿಸಬಾರದು. ಮನುಷ್ಯರಿಗೆ ಅಂತ್ಯಕಾಲಕ್ಕೆ ಮರವೇ ಹುಟ್ಟುವುದೆಂಬುದನ್ನು ದಶರಥ ರಾಯನಲ್ಲಿ ಪ್ರತ್ಯಕ್ಷವಾಗಿ ಕಂಡೆನು. ಆತನು ಅಜ್ಞಾನದಿಂದ ಸಾಹಸ ಮಾಡಿ ಕೋಪಾತಿಶಯದಿಂದ ಕೈಕೇಯಿ ದೇವಿಗೆ ಕೊಟ್ಟ ಮಾತನ್ನು ಮೀರಬಾರದೆಂದು ನಿನ್ನನ್ನು ದೇಶತ್ಯಾಗ ಮಾಡಿ ಹೊರಡಿಸುವುದೇ ಕಾರ್ಯವೆಂದು ತಿಳಿದು ಅಪಕೀರ್ತಿಗೆ ಒಳಗಾದನು. ಆತನಿಗೆ ಬಂದ ಅಪಕೀರ್ತಿಯನ್ನು ನೀನೇ ಪರಿಹರಿಸಬೇಕು. ತಂದೆಯ ಅಪಕೀರ್ತಿಯನ್ನು ಪರಿಹರಿಸಿ ಕೀರ್ತಿಯನ್ನು ಉಂಟು ಮಾಡುವವನೇ ಸತ್ಪುತ್ರನು. ಅಲ್ಲದಿದ್ದರೆ ಸತ್ಪುತ್ರನೆನಿಸಿಕೊಳ್ಳನು. ನೀನು ಸತ್ಪುತ್ರನಾದ ಕಾರಣ ಆತನ ಅಪಕೀರ್ತಿಯನ್ನು ಪರಿಹರಿಸು. ದಶರಥ ರಾಯನು ಮಾಡಿದ ಕೃತ್ಯವು ನನಗೂ ನನ್ನ ತಾಯಿಯಾದ ಕೈಕೇಯಿ ದೇವಿಗೂ ಅಪಕೀರ್ತಿಯನ್ನು ತರುತ್ತಿದೆ. ನೀನು ನಮ್ಮಿಬ್ಬರ ಅಪಕೀರ್ತಿಯನ್ನು ಪರಿಹರಿಸಿ ನಮ್ಮನ್ನು, ನಿನ್ನ ಸ್ನೇಹಿತರನ್ನು, ಬಂಧುಗಳನ್ನು, ಪುರಜನರನ್ನು ಕೃಪೆಯಿಂದ ನೋಡಿ ಪರಿಪಾಲಿಸು. ನೀನು ನಮ್ಮೆಲ್ಲರಿಗೂ ರಕ್ಷಕನು. ಕ್ಷತ್ರಿಯ ಧರ್ಮವೆತ್ತಣದು, ಅರಣ್ಯವಾಸವೆತ್ತಣದು, ರಾಜ್ಯ ಪರಿಪಾಲನವೆತ್ತಣದು, ಜಡಗಳನ್ನು ಧರಿಸುವುದೆತ್ತಣದು. ಇಂತಹ ವಿಷಮ ಕಾರ್ಯ ನಿನಗೆ ಉಚಿತವಲ್ಲ. ಪ್ರಜಾ ಪರಿಪಾಲನವನ್ನು ಮಾಡುವುದಕ್ಕೆ ಸಮರ್ಥನಾದ ಕ್ಷತ್ರಿಯನಿಗೆ ಪಟ್ಟಾಭಿಷೇಕವಾಗಬೇಕೆಂಬ ಧರ್ಮಶಾಸ್ತ್ರವುಂಟು. ಪ್ರತ್ಯಕ್ಷವಾಗಿ ಪರಿಪಾಲನ ಮಾಡುವುದಕ್ಕೆ ಸಮರ್ಥನು, ಧರ್ಮ ಪರಿಪಾಲಕನು, ಪಕ್ಷನು, ಪಟ್ಟಾಭಿಷೇಕಕ್ಕೆ ಯೋಗ್ಯನೂ ಆದ ಪುರುಷನನ್ನು ಬಿಟ್ಟು ಕಾರ್ಯಾಂತರವನ್ನೆನೆಸಿ ಅಧಮನಿಗೆ ರಾಜ್ಯಾಧಿಪತ್ಯವನ್ನು ಮಾಡಲೆಣಿಸುವ ಅರಸನು ಕ್ಷತ್ರಿಯಾಧಮನೆನಿಸಿಕೊಳ್ಳುವನು. ಶರೀರ ದಂಡನೆಯಿಂದ ಧರ್ಮವನ್ನು ಸಂಪಾದಿಸಬೇಕೆಂದು ಏಕೆ ಪ್ರಯಾಸ ಪಡುತ್ತೀಯೇ? ಪ್ರಯಾಸವಿಲ್ಲದೆ ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ಜಾತಿಯವರು
ತಮ್ಮ ತಮ್ಮ ಜಾತಿ ಧರ್ಮಗಳಲ್ಲಿ ನಡೆಯುವಂತೆಯೂ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿಗಳೆಂಬ 4 ಆಶ್ರಮದವರು ತಮ್ಮ ತಮ್ಮ ಆಶ್ರಮದ ಸತ್ಕರ್ಮಗಳನ್ನು ಮಾಡಿಕೊಂಡಿರುವಂತೆಯೂ ಕಟ್ಟು ಮಾಡಿ ರಾಜ್ಯ ಪರಿಪಾಲನೆ ಮಾಡಿಕೊಂಡು ಧರ್ಮ ಮಾರ್ಗ ಪ್ರವರ್ತಕನಾಗಿರುವುದನ್ನು ಬಿಟ್ಟು ಕಾಯ ಕ್ಲೇಶಗಳಿಂದ ಇರುವುದು ನಿನಗೆ ಧರ್ಮವಲ್ಲ. ಎಲೈ ಸ್ವಾಮಿಯೇ, ಜ್ಯೇಷ್ಠ ಭ್ರಾತೃವಾಗಿ, ಸರ್ವಜ್ಞನಾಗಿ, ಪುರುಷೋತ್ತಮನಾಗಿ, ನಾನಾ ಶಾಸ್ತ್ರ ಪ್ರವೀಣನಾದ ನೀನು ಒಪ್ಪದಿದ್ದರೆ ಅಜ್ಞಾನಿಯಾಗಿ ಅಲ್ಪಶಾಸ್ತ್ರ ಬುದ್ಧಿಯುಳ್ಳ ನಾನು ರಾಜ್ಯ ಪರಿಪಾಲನವನ್ನು ಹೇಗೆ ಮಾಡುವೆನು? ನೀನಿಲ್ಲದ ರಾಜ್ಯದಲ್ಲಿ ಬುದ್ಧಿಹೀನನಾಗಿ ಸದ್ಗುಣಹೀನನಾಗಿ ಬಾಲಕನಾದ ನಾನು ಇರುವುದಕ್ಕೆ ಹೇಗೆ ಸಮರ್ಥನಾದೆನು? ಶ್ರೀರಾಮ, ವಸಿಷ್ಠ ಮುನಿಗಳು ಮತ್ತು ಅನೇಕ ಮಂತ್ರಾರ್ಥ ಕುಶಲನಾದ ಬ್ರಾಹ್ಮಣರು, ಪ್ರಧಾನರು ಮೊದಲಾದವರೆಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ನಿನ್ನ ತಮ್ಮಂದಿರಾದ ನಾವೆಲ್ಲರೂ ಇದ್ದೇವೆ. ನೀನು ಇಲ್ಲಿ ಪಟ್ಟಾಭಿಷೇಕವನ್ನು ಕೈಗೊಂಡು ಅಯೋಧ್ಯ ಪಟ್ಟಣಕ್ಕೆ ಬಂದು ರಾಜ್ಯ ಪರಿಪಾಲನವನ್ನು ಮಾಡು. ದೇವೇಂದ್ರನು ಸಮಸ್ತ ದೇವತೆಗಳನ್ನು ಕೂಡಿಕೊಂಡು ಅಸುರರನ್ನು ಸಂಹರಿಸಿ ಅಮರಾವತಿ ಪಟ್ಟಣಕ್ಕೆ ಹೋಗಿ ಸುಖವಾಗಿರುವಂತೆ ನೀನು ಸಮಸ್ತ ಪ್ರಧಾನರನ್ನು ಕೂಡಿಕೊಂಡು ಋಷಿಗಳ ಋಣ, ದೇವತೆಗಳ ಋಣ, ಪಿತೃಗಳ ಋಣ ಎಂಬ ಋಣತ್ರಯವನ್ನು ತೀರಿಸಿ ನಿನ್ನ ಮಿತ್ರರನ್ನು ಪರಿಪಾಲಿಸಿಕೊಂಡು ನಿನ್ನ ಸ್ನೇಹಿತರಿಗೆ ಬೇಕಾದ ವಸ್ತುಗಳನ್ನು ಕೊಡುತ್ತಾ ನಮ್ಮೆಲ್ಲರನ್ನೂ ರಕ್ಷಿಸು. ಈಗ ನೀನು ಪಟ್ಟಾಭಿಷೇಕವನ್ನು ಮಾಡಿಕೊಂಡರೆ ಸತ್ಪುರುಷರಾದವರಿಗೂ ನಿನ್ನ ಸ್ನೇಹಿತರಿಗೂ ಪುರಜನರು ಮೊದಲಾದವರಿಗೂ ಸಂತೋಷವಾಗುವುದು. ನೀನು ಈಗ ಪಟ್ಟಾಭಿಷಿಕ್ತನಾಗಿ ನನ್ನ ತಾಯಿಯಾದ ಕೈಕೇಯಿ ದೇವಿಯಲ್ಲಿ ನನಗಿರುವ ಕ್ರೋಧವನ್ನು ಬಿಡಿಸಿ ನಮ್ಮ ತಂದೆಯಾದ ದಶರಥ ರಾಯನ ಪಾಪವನ್ನು ತೊಲಗಿಸು. ನಿನಗೆ ಸಾಷ್ಟಾಂಗವೆರಗಿ ಬೇಡಿಕೊಳ್ಳುತ್ತೇನೆ. ಸರ್ವಭೂತ ದಯಾಪರನಾದ ಪರಮೇಶ್ವರನು ಸಕಲ ಪ್ರಾಣಿಗಳಲ್ಲಿಯೂ ದಯ ಮಾಡುವಂತೆ ನೀನು ನನ್ನಲ್ಲಿಯೂ ಸಕಲ ಬಂಧುಗಳಲ್ಲಿಯೂ ಕೃಪೆ ಮಾಡು. ನನ್ನ ಈ ಬಯಕೆಯನ್ನು ನೀನು ನಿರಾಕರಿಸಿ ವನಕ್ಕೆ ಹೋಗುವ ಪಕ್ಷದಲ್ಲಿ ನಾನು ನಿನ್ನ ಹಿಂದೆಯೇ ಬರುತ್ತೇನೆ ಎಂದು ಅನೇಕ ವಾಕ್ಯಗಳಿಂದ ಸಂತವಿಟ್ಟು ಸಾಷ್ಟಾಂಗವೆರಗಿ ಬೇಡಿಕೊಂಡನು. ಈ ಪ್ರಕಾರವಾಗಿ ನುಡಿದ ಭರತನ ವಾಕ್ಯವನ್ನು ಕೇಳಿ ಶ್ರೀರಾಮನು ಸತ್ವಗುಣ ಸಂಪನ್ನನಾದ ತಂದೆಯ ಆಜ್ಞೆಯನ್ನು ಪರಿಪಾಲಿಸಬೇಕೆಂದು ಧೈರ್ಯಗುಂದದೆ ಅಯೋಧ್ಯ ಪಟ್ಟಣಕ್ಕೆ ಹೋಗುವುದಕ್ಕೆ ಮನಸ್ಸು ಮಾಡದಿರಲು ಅಲ್ಲಿದ್ದ ಜನರಿಗೆ ಆತನ ಧೈರ್ಯ ಬುದ್ಧಿಯನ್ನು ಕಂಡದ್ದರಿಂದ ಸಂತೋಷವು, ಅಯೋಧ್ಯೆಗೆ ತಿರುಗಿ ಬರುವುದಕ್ಕೆ ಸಮ್ಮತವಾಗದ್ದನ್ನು ಕಂಡದ್ದರಿಂದ ದುಃಖವು ಉಂಟಾದವು. ಹೀಗೆ ಪ್ರಾರ್ಥನೆ ಮಾಡುತ್ತಿದ್ದ ಭರತನನ್ನು ಅಲ್ಲಿದ್ದ ಋತ್ವಿಜರು, ಪ್ರಧಾನರು, ಕಣ್ಣೀರು ಸುರಿಸುತ್ತಿದ್ದ ಅಂತಃಪುರ ಸ್ತ್ರೀಯರು ಕೊಂಡಾಡಿದರು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.